ಚೋಟಿಗಿಳಿ ತಕ್ಷಣ ಹೋಗಿ ಸ್ಕೂಟಿನ ತಗೊಂಡ್ ಬಂದ್ಲು. ಆಮೇಲೆ ಎಲ್ರೂ ಸೇರಿ ಮಕ್ಕಳನ್ನ ಹುಡ್ಕೊಂಡು ಹೋದ್ರು. ರೋಡಿಡಿ ನೀರಲ್ಲಿ ತುಂಬಿತ್ತು. ಮಹಿ ಹದ್ದು ಮಕ್ಕಳು ಹೋದ ದಾರಿಯಲ್ಲೇ ಅವರನ್ನು ಕರ್ಕೊಂಡು ಹೋಯ್ತು. ಮಹಿ, ಬೇಗ ಬೇಗ ಸ್ಪೀಡಾಗಿ ಹೋಗು, ಲೇಟ್ ಆಗ್ತಿದೆ ನೋಡು. ಬಾರೆ, ನೀನ್ ಬಂದು ಕೂತ್ಕೊಂಡು ಓಡ್ಸು. ಇಲ್ಲೆಲ್ಲ ಕಡೆ ನೀರು ತುಂಬಿದೆ, ಎಲ್ಲಿ ಹೋಗೋದು ಏನು ಅರ್ಥ ಆಗ್ತಿಲ್ಲ. ಇವತ್ತು ಚಿನ್ನು ಬರ್ಲಿ, ಅವನಿಗೆ ಎಡ್ ಹಾಕಿದ್ರೆ ಸರಿಯಾಗುತ್ತೆ. ಓಹೋ, ಅವನು ಸ್ಕೂಟಿ ತಗೊಂಡು ಹೋಗುವಾಗ ನಿನ್ ಕಣ್ಣನ್ನ ಎಲ್ಲಿಟ್ಕೊಂಡಿದ್ದೆ, ಇವಾಗ ಅವನನ್ನು ಹೊಡಿತಾಳಂತೆ. ಸರಿ ಕಣೆ, ಬೇಗ ಬೇಗ ಹೋಗೆ. ಮಹಿ, ನಾ ಹೋಗೋದು ಸರಿಯಾದ ದಾರಿನಾ ಇಲ್ಲ ಮಕ್ಳು ಬೇರೆ ಯಾವ ಕಡೆನಾದ್ರೂ ಹೋದ್ರಾ? ಇಲ್ಲ, ಮಕ್ಳು ಈ ಕಡೆನೋ ಹೋದ್ರು. ಇವತ್ತು ಬುಜ್ಜಿ ಸಿಗ್ಲಿ, ಅವಳಿಗಿದೆ ನನ್ನ ಕೈಯಲ್ಲಿ ಪೂಜೆ. ಹಾಗೆ ಅವರೆಲ್ರೂ ಮಕ್ಕಳನ್ನ ಹುಡ್ಕೊಂಡು ಹೋಗ್ತಾ ಇದ್ರು. ಈ ಕಡೆ ಮಕ್ಕಳೆಲ್ರೂ ಜಾಲಿಯಾಗಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು. ಅಪ್ಪ, ಮಳೇಲಿ ಹೋಗೋದೇ ಚೆನ್ನಾಗಿದೆ ಅಲ್ವಾ? ಹೌದು, ಮನೆಗೆ ಹೋದ್ಮೇಲೆ ಅಮ್ಮಂದ್ರು ಹೊಡಿವಾಗ ಗೊತ್ತಾಗುತ್ತೆ. ಆದ್ರೂ ಇವಾಗ ಚೆನ್ನಾಗಿದೆ ಅಲ್ವೇನೋ? ಹೌದೌದು, ಮಳೇಲಿ ನಾನು ಹೊರಗಡೆ ಬಂದಿದ್ದೀನಿ, ಆಟಾಡಿದ್ದೀನಿ. ಆದ್ರೆ ಮೊದಲನೇ ಸಲ ಈ ರೀತಿ ಸ್ಕೂಟಿಯಲ್ಲಿ ಹೋಗೋದು. ಅಮ್ಮನ ಹತ್ರ ಏಟ್ ತಿಂದ್ರೂ ಕೂಡ ಪರವಾಗಿಲ್ಲ. ಹಾಗೆ ಮಕ್ಳೆಲ್ರೂ ಜಾಲಿಯಾಗಿ ಹೋಗ್ತಾ ಇದ್ರು. ಹೀಗಿರುವಾಗ ಹೆತ್ತವರು ಮಕ್ಕಳನ್ನ ಕಂಡು ಹಿಡಿದ್ರು. ಅರೆ, ಮಕ್ಳು ಅಲ್ಲಿದ್ದಾರೆ, ಬೇಗ ಬೇಗ ಹೋಗು. ಈ ಮಕ್ಳಿಂದ ನಾವು ಮಳೆಯಲ್ಲಿ ಒದ್ದೆಯಾಗಿದ್ದೀವಿ, ಎರಡು ಇಡ್ಬೇಕು ಇವ್ರೆಲ್ರಿಗೂ ಕೂಡ. ಮಕ್ಳೇ, ಬಂದಾಯ್ತು, ಸಿಕ್ಕಾಕೊಂಡ್ರಾ? ಇವತ್ತಿದೆ ನನ್ನ ಕೈಯಲ್ಲಿ ಪೂಜೆ. ಹಾಗೆ ಚಿಚುಕಾಗೆ ಜೋರಾಗಿ ಕಿಚ್ಚಾಡಿದ್ಲು. ಆವಾಗ ಅವಳ ಶಬ್ದ ಮಕ್ಳು ಕಿವಿಯಲ್ಲಿ ಬಿತ್ತು. ಹಿಂದೆ ತಿರುಗಿ ನೋಡಿದಾಗ ಎಲ್ರೂ ಹಿಂದೆ ಬರ್ತಾ ಇದ್ರು. ಅದನ್ನ ನೋಡಿ ಮಕ್ಳೆಲ್ರೂ ಹೆದರಿದ್ರು. ಅಯ್ಯಯ್ಯೋ, ಬರ್ತಾ ಇದ್ದಾರೆ, ಸಿಕ್ಕಾಕೊಂಡ್ವಿ. ಅಯ್ಯಯ್ಯೋ, ಹಿಂದೆನೆ ಬರ್ತಾ ಇದ್ದಾರೆ ಕಣೋ. ಅಯ್ಯಯ್ಯೋ, ಸಿಕ್ಕಾಕೊಂಡ್ರೆ ಅಷ್ಟೇ ಬುಜ್ಜಿ, ನಿಲ್ಲಿಸ್ಬೇಡ, ಹೋಗು, ತುಂಬಾ ಸ್ಪೀಡಾಗಿ ಹೋಗು ಬುಜ್ಜಿ. ಹಾಗಂತ ಹೇಳಿ ಮಕ್ಳೆಲ್ರೂ ಇನ್ನೂ ಸ್ಪೀಡಾಗಿ ಹೋಗ್ತಾ ಇದ್ರು. ಆವಾಗ ಹಿಂದೆ ಅವರು ಫಾಲೋ ಮಾಡ್ತಾನೆ ಇದ್ರು. ಯಾಕೆ ಚಿಚು, ಬಾಯಿ ಮುಚ್ಕೊಂಡು ಇರಕ್ಕಾಗಲ್ವಾ? ಯಾಕೆ ಅಷ್ಟು ಜೋರಾಗಿ ಕಿಚ್ಚಾಡ್ದೆ? ಇವಾಗ ನೋಡು, ನಾವು ಬರ್ತಾ ಇರೋದು ಗೊತ್ತಾಗಿ ಅವ್ರು ಇನ್ನೂ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಅಂದ್ರೆ ಏನೋ ಕೋಪದಲ್ಲಿ ಹಾಗೆ ಕಿಚ್ಬಿಟ್ಟೆ. ಮೊದ್ಲು ಅವಳನ್ನ ಇಲ್ಲೇ ಇಳಿಸು, ಅವಳು ನಡ್ಕೊಂಡ್ ಬರ್ಲಿ. ಅಯ್ಯಯ್ಯೋ, ಹಾಗ್ ಮಾಡ್ಬೇಡ, ನನ್ ಬಾಯಿ ಮುಚ್ಕೊಂಡಿರ್ತೀನಿ. ಇದನ್ನ ನೀನು ಮೊದ್ಲೇ ಮಾಡಿರ್ಬೋದಾಗಿತ್ತಲ್ಲ. ಮೊದ್ಲು ಚಿನ್ನಕ್ಕಾಗಿಯ ಸ್ಕೂಟಿ ಹೋಗ್ತಾ ಇತ್ತು, ಹಿಂದೆ ಬುಜ್ಜಿಗುಪ್ಪಚ್ಚೆ ಸ್ಕೂಟಿ ಹೋಗ್ತಾ ಇತ್ತು, ಆಮೇಲೆ ಮಹಿ ಹದ್ದು ಸ್ಕೂಟಿ, ಆಮೇಲೆ ಚೋಟಿಗಿಳಿಯ ಸ್ಕೂಟಿ ಹೋಗ್ತಾ ಇತ್ತು. ನೀರು ಜಾಸ್ತಿ ಇರೋದ್ರಿಂದ ಚಿನ್ನಕ್ಕಾಗಿಗೆ ಸ್ಕೂಟಿ ಸ್ಕಿಡ್ ಆಗಿ